ಫೈನಲಿ ಸೋಲು ಉಣಿಸಿದ್ರಪ್ಪ ಅಂತೂ ಇಂತೂ ಪಂಜಾಬ್ ಕಿಂಗ್ಸ್ಗೆ ತೊಲೆ ಎತ್ತು ಮೆರೆದವರು ಇವತ್ತು ತಲೆ ತಗ್ಗಿಸ್ಕೊಂಡ್ರು ಅಂತ ಹೇಳೋದಕ್ಕಾಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಜಲಕ್ಕಾಗಿದೆ ಅಷ್ಟೇ ಪಂಜಾಬ್ ಕಿಂಗ್ಸ್ಗೆ. ಫಸ್ಟ್ ಮ್ಯಾಚಸ್ ಸೋತಿದ್ದಾರೆ. ಪಂಜಾಬ್ ಕಿಂಗ್ಸು ಡುಬಾಕ್ ಆಗೋಗ್ಬಿಟ್ರು, ಕಳಪೆ ಆಗೋಗ್ಬಿಟ್ರು, ಹಂಗಾಗೋಗ್ಬಿಟ್ರು, ಹಿಂಗಾಗೋಗ್ಬಿಟ್ರು ಅಂತ ಅವ್ರು ಕಾಲೆಳೆಯೋಕ್ಕಾಗೋದಿಲ್ಲ. ಪಂಜಾಬ್ ಕಿಂಗ್ಸು ಸೈಕ್ ಟೀಮೇನೆ. ಇವತ್ತು ಸೋತಿದ್ರು ಕೂಡ ಪಂಜಾಬ್ ಕಿಂಗ್ಸು ಸೈಕ್ ಟೀಮೇನೆ. 222 ರನ್ ಹೊಡೆದಿದ್ದಾರೆ. ಎಷ್ಟೇ ಸಲ 200 ಹೊಡೆದಿರೋದು ಪಂಜಾಬ್ ಕಿಂಗ್ಸು. ಬ್ಯಾಟಿಂಗ್ ಯೂನಿಟ್ನ ಅಜ್ಜಿ ಕ್ರೇಜಿಯಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಆದರೂ ಇವತ್ತು ಸ್ವಲ್ಪ ಮಟ್ಟಿಗೆ ವೀಕ್ ಆಯಿತು ಅಂತಲೇ ಅನಿಸಿದೆ. ಈ 222 ಅಲ್ಲ ಹೊಡಿಬೇಕಾಗಿದ್ದು, ಇವರು 250 ಹೊಡಿಬೇಕಾಗಿತ್ತು. ಇವ್ರಿಗಿರೋವಂಥ ರೇಂಜ್ ಹಿಟ್ಟಿಂಗಿಗೆ, ಇವ್ರಿಗಿರೋವಂಥ ಸ್ಟ್ರೆಂತಿಗೆ, ಇವ್ರಿಗಿರೋವಂಥ ಫೋಕಸ್ಗೆ, ಇವ್ರಿಗಿರೋವಂಥ ಸ್ಟ್ಯಾಮಿನಾಗೆ ಚಚ್ಚಾಡಿರಬೇಕಾಗಿತ್ತು. ನನ್ನ ಪ್ರಕಾರ ಪ್ರಪ್ಸಿಮ್ರಾನ್ ಸಿಂಗು ಸ್ವಲ್ಪ ಸ್ಲೋ ಆಗಿ ಆಡಿದ್ರು ಅಂತ ನನಗೆ ಸ್ವಲ್ಪ ಅನ್ನಿಸ್ತು. 44 ಬಾಲ್ಸ್ಗೆ ಆಲ್ಮೋಸ್ಟ್ 59 ರನ್ಸ್ನ ಹೊಡೆದಿದ್ದಾರೆ. ಸೊ ಇದು ಸ್ವಲ್ಪ ಆಲ್ಮೋಸ್ಟ್ 130 ಸ್ಟ್ರೈಕ್ ರೇಟು. ಇದು ಅವರ ಸ್ಟ್ರೈಕ್ ರೇಟ್ ಅಲ್ಲ, ನ್ಯಾಚುರಲ್ ಸ್ಟ್ರೈಕ್ ರೇಟ್ ಅಲ್ಲ. ಅವರು ಇನ್ನೂ ಸ್ವಲ್ಪ ಅಗ್ರೆಸಿವ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ನ ಆಡ್ತಾರೆ, ಬ್ಯಾಟ್ನ ಬೀಸ್ತಾರೆ. ಸೊ ಇದೊಂದು ಸ್ವಲ್ಪ ಸ್ಲೋ ಆಯಿತು ಅಂತ ಅನಿಸ್ತು. ಆ್ಯಂಡ್ 30 ರನ್ ಹೊಡೆದರೆ ಶ್ರೇಯಸ್ ಅಯ್ಯರ್ 27 ಬಾಲ್ನ ತೊಗೊಂಡಿದ್ದಾರೆ. ಆ ಒಂದು ಆಲ್ಮೋಸ್ಟ್ 17ನೆವರೆಗೂ ಕೂಡ ಬ್ಯಾಟಿಂಗ್ನ ಆಡಿದ್ರು. ಆ ಒಂದು ಟೈಮ್ ಲೈನಲ್ಲಿ ಇದು ಸ್ವಲ್ಪ ಸ್ಲೋ ಅಂತ ಅನಿಸ್ತು ನನಗೆ. ಸ್ವಲ್ಪ ಜಾಸ್ತಿನೇ ಸ್ಲೋ ಅಂತ ಅನಿಸ್ತು. 30 ರನ್ 27 ಬಾಲು. ಸೊ ಇದೇನೋ ಸ್ವಲ್ಪ ಆಕ್ಸಿಲರೇಟ್ ಆಗಿತ್ತು ಅಂತಂದಿದ್ರೆ ಖಂಡಿತ ಮಾರ್ಕಸ್ ಸ್ಟಾಯ್ನಿಸ್ ಆಡಿದ ಆಟ ಮರೆಯಂಗೆ ಇಲ್ಲವೇ ಇಲ್ಲ. ಗುರು ಏನು ಚಚ್ಚಿದ್ದು ಬ್ರಿಜೇಶ್ಗೆ ಲಾಸ್ಟ್ ಓವರ್ 24 ರನ್ನು, 62 ರನ್ನು ಜಸ್ಟ್ ಫ್ರಮ್ 22 ಬಾಲು, 6 ಸಿಕ್ಸು ವಾಂಚಿರೋ ಅಂಥ ಮಾರ್ಕಸ್ ಸ್ಟಾಯ್ನಿಸು ಸೈಕ್ ಮಾಡಿಬಿಟ್ರು ಎಲ್ಲರೂ. ನೋಡಿ ಗುರು ಮಿಡ್ಲಾಡ್ರು ಎಲ್ಲ ಲೋವರ್ ಮಿಡ್ಲಾಡ್ರು ಎಲ್ಲ ಒಂಥರ ಬ್ಯಾಲೆನ್ಸ್ಡ್ ಆಗಿದೆ ಅಂತಲೇ ತೋರಿಸ್ಬಿಟ್ರು, ಸೈಕ್ ಆಗಿದೆ ಅಂತಲೇ. ಸೊ ಪಂಜಾಬ್ ಕಿಂಗ್ಸ್ ನಮ್ಗೆ ಯಾವ ಡೌಟ್ ಇಲ್ಲ. ಬ್ಯಾಟಿಂಗಲ್ಲಿ ಹಂಗಾಡ್ತಾರೆ ಹಿಂಗಾಡ್ತಾರೆ, ಬೌಲಿಂಗಲ್ಲಿ ಆಗಿರಲಿ, ಬ್ಯಾಟಿಂಗಲ್ಲಿ ಆಗಿರಲಿ, ಫೀಲ್ಡಿಂಗಲ್ಲಿ ಒಂದು ಸ್ವಲ್ಪ ಡೌಟ್ ಇತ್ತು. ಬಟ್ ಫೀಲ್ಡಿಂಗಲ್ಲಿ ಅಷ್ಟನಾಗಿ ಇವತ್ತು ಹೆವಿಯಾಗಿ ಕ್ಯಾಚ್ಗಳನ್ನು ಡ್ರಾಪ್ ಮಾಡಿಲ್ಲ, ಪರವಾಗಿಲ್ಲ. ಇನ್ಫ್ಯಾಕ್ಟ್ ಹೋದಂಥ ಕ್ಯಾಚ್ಗಳನ್ನ ಇವತ್ತು ನೋಡಿ ಮೋಸ್ಟ್ ಕಾಮನ್ ಏನು ಅಂತಂದರೆ ಇವ್ರ ಕಡೆನೇ ಆಗಿರಲಿ ಅವ್ರ ಕಡೆನೇ ಆಗಿರಲಿ ಎಲ್ಲ ಮೇಲ್ಮೇಲೆ ಹೊಡೆದು ಔಟ್ ಆಗಿದ್ದಾರೆ. ಸಿಕ್ಕಾಪಟ್ಟೆ ಮೇಲ್ಮೇಲೆ ಹೊಡೆದು ಔಟ್ ಆಗಿದ್ದಾರೆ. ಸೊ ಇಲ್ಲಿ ಬೋಲ್ಡ್ ಆಗಿರೋಂಥದ್ದು ಅದು ಇದೆಲ್ಲ ಏನಿಲ್ಲ ಇಲ್ಲಿ ಇವತ್ತು. ಬರೀ ಕ್ಯಾಚ್ ಔಟ್ಗಳೇ ಎಲ್ಲ ಮೇಲ್ಮೇಲೆ ಹೊಡೆದ್ಬಿಟ್ಟು ಗಾಳೀಲಿ ತೇಲ್ಸ್ಬಿಟ್ಟು ಔಟ್ ಆಗಿರೋಂಥದ್ದೇ. ಬಿಹೈಂಡು ಕೂಡ ಯಾರೂ ಔಟ್ ಆಗಿಲ್ಲ. ಅದರಿಂದ ಬೋಲ್ಡು ಮತ್ತು LB ಈ ಥರ ಡಿಸ್ಮಿಸಲ್ ಆಗಿಲ್ಲ. ಎಲ್ಲ ಮುಂದೆ ಫ್ರಂಟ್ ಆಫ್ ದ ವಿಕೆಟ್ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿರೋಂಥವ್ರನ್ನೇ. ಸೊ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾರೆ ಪಂಜಾಬ್ ಕಿಂಗ್ಸು. ಬೆಸ್ಟ್ ಪಾಸಿಬಲ್ ಆಪರ್ಚುನಿಟಿ ಯಾವಾಗ ಅಂತ ಗೊತ್ತಾಯ್ತು, ಕ್ಲಿಯರ್ ಕಟ್ಟಾಗಿ ಗೊತ್ತಾಯಿತು. ಪಂಜಾಬ್ ಕಿಂಗ್ಸ್ನ ಬೆಸ್ಟ್ ಪಾಸಿಬಲ್ ಆಪರ್ಚುನಿಟಿ ಸೋಲಿಸ್ಬೇಕು ಅಂತಂದರೆ ಅದು ಅವ್ರನ್ನ ಬ್ಯಾಟಿಂಗ್ ಫಸ್ಟ್ ಆಡಿಸ್ಬಿಟ್ಟು ಚೇಸಿಂಗ್ ಅಂತ ಬಂತು ಅಂದರೆ ತೇಲ್ಸ್ಬಿಡ್ತಾರೆ ಪಂಜಾಬ್ ಕಿಂಗ್ಸು. ನೀನು 266 ಕೊಡು ಎಷ್ಟಾರು ಕೊಡು ತೇಲ್ಸ್ಬಿಡ್ತಾರೆ. ಅಂದರೆ ಇಕ್ಕಿಸ್ಬಿಡ್ತಾರೆ, ಸರಿಯಾಗಿ ಗುದ್ಬಿಡ್ತಾರೆ, ಚೆನ್ನಾಗಿ ಗುದ್ಬಿಟ್ಟು ಎಷ್ಟು ಬೇಕೋ ಅಷ್ಟು. ಯಾಕಂದರೆ ಕಾನ್ಫಿಡೆನ್ಸ್ ಲೆವೆಲೇ ಚೇಂಜ್ ಆಗೋಗ್ಬಿಡುತ್ತೆ ಪಂಜಾಬ್ ಕಿಂಗ್ಸು ಚೇಸಿಂಗ್ ಅಂತ ಬಂದಾಗ. ಅದು ನೋಡಿದ್ದೀವಿ ನಾವು. ಸೊ ಇವತ್ತು ತೋರಿಸಿದ್ದಾರೆ ಬೆಸ್ಟ್ ಪಾಸಿಬಲ್ ಆಪರ್ಚುನಿಟಿ ಯಾವಾಗ ಅಂದರೆ ಪಂಜಾಬ್ ಕಿಂಗ್ಸ್ನ ಸೋಸೋದಕ್ಕೆ ಅದು ಅವ್ರನ್ನ ಬ್ಯಾಟಿಂಗ್ ಫಸ್ಟ್ ಆಡ್ಸಿದ್ರೆ, ನಾವು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಫಸ್ಟ್ ಮಾಡಿದ್ರೆ ಅಂತ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಿದೆ ಇವತ್ತು. ಫಸ್ಟ್ನೇ ಸೋಲು ಪಂಜಾಬ್ ಕಿಂಗ್ಸ್ಗೆ ಸಿಕ್ಕಿರೋದ್ರಿಂದ ಅದೇ ಸ್ವಲ್ಪ ಎಡುವುದ್ರು ಅಂತ ಹೇಳ್ತೀನಿ. ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಬೇಕಾಗಿತ್ತು ಪಂಜಾಬ್ ಕಿಂಗ್ಸ್ ಅವರು. ಬೌಲರ್ಸ್ನ ಬ್ಲೇಮ್ ಮಾಡೋಗಿರೋ ನೀನು, ಬರೀ ಏನಲ್ಲ 18 ರನ್ 19 ರನ್ ಹೊಡ್ಸ್ಕೊಂತವ್ರಲ್ಲಿ. ಇನ್ನು 3 ಓವರ್ ಇದೆ, 18 ರನ್ ಹೊಡ್ಸ್ಕೊಂಡ್ರು ಅಲ್ಲಿ ಬಂದ್ಬಿಟ್ಟು ಇವರು ಹರ್ಷದೀಪ್ ಸಿಂಗ್ ಅವರು. ಎಷ್ಟನೇ ಓವರು? 17ನೇ ಓವರ್ ಅಂತ ಕಾಣಿಸಿದೆ. 18ನೇ ಓವರು 19ನೇ ಓವರ್ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಲೋಕಿ ಫರ್ಗ್ಯೂಸನು 16 ರನ್ ಹೊಡ್ಸ್ಕೊತಾರೆ. ಸೊ ಬೇಕಾಗಿರೋದು 35 ರನ್ 3 ಓವರ್ಗೆ. ಅಲ್ಲಿ ರೆಸ್ಟ್ರಿಕ್ಟ್ ಮಾಡೋದು ಬಿಟ್ಬಿಟ್ಟು ಲೆಜೆಂಡ್ರಿ ಬೌಲರ್ ಆಗಿಬಿಟ್ಟು ಲೆಜೆಂಡ್ರಿ ಬೌಲರ್ನೇ ಒಂದು ರೇಂಜಿಗೆ ನೋಡ್ತು ಅಂದರೆ ಹರ್ಷದೀಪ್ ಸಿಂಗು. ಇವರೇ ಹೊಡ್ಸ್ಕೊಂಡ್ಬಿಟ್ರು 18 ರನ್ ಅಂತ ಅಂದಾಗ ರಬಾಫ್ ಎಲ್ಲ ಆಗುತ್ತೆ. ಅವ್ರು ಬಂದ್ಬಿಟ್ಟು ಹೊಡ್ಸ್ಕೊಂಡ್ರು, ಮತ್ತೆ ನೀನೇ ಹೊಡ್ಸ್ಕೊತೆ ತಗೋ ನಾನು ಹೊಡ್ಸ್ಕೊತೀನಿ ಲೋಕಿ ಫರ್ಗ್ಯೂಸನ್ ಅಂತ. ಲೋಕಿ ಫರ್ಗ್ಯೂಸನ್ ಬೌಲಿಂಗಲ್ಲಿ ಅಂತ ಮಟ್ಟಿಗೆ ಕಾನ್ಫಿಡೆನ್ಸ್ ಅಂತೂ ನನಗೇನೋ ಕಾಣಿಸ್ತಾ ಇರಲಿಲ್ಲ ಇವತ್ತು. ಸಿಕ್ಕಾಪಟ್ಟೆ ಅವ್ರು ರನಪ್ಪಲ್ಲೇ ಒಂದು ಸ್ವಲ್ಪ ಏನೋ ಒಂಥರ ಹಿಂಗೆ ಸುಮಾರಾಗಿರೋ ಥರ ರನಪ್ ಥರ ಕಾಣಿಸ್ತಾ ಇತ್ತು. ಇವ್ರು ಬ್ಯಾಕ್ಲೈಟ್ನ ಬೇರೆ ಕುಂಡಿಸ್ಬಿಟ್ಟು ಇವ್ರನ್ನ ಬೇರೆ ಹಾಕೊಂಬಂದಿದ್ರು. ಸೊ ಲೋಕಿ ಫರ್ಗ್ಯೂಸನ್ ನೆಕ್ಸ್ಟ್ ಮ್ಯಾಚ್ ಡ್ರಾಪ್ ಆಗುವಂಥ ಚಾನ್ಸಸ್ಸು ಕಾಣಿಸ್ತಾ ಇದೆ. ಬಂದರು ಅಂತ ಏನು ಪಟ್ಟನಂಗೆ ಎಳ್ಕೊಂಬಂದ್ಬಿಟ್ಟು ಹಂಗೇನ ಪಟ್ಟನಂಗೆ ಆಡಿಸ್ಬಿಟ್ರು. ಹಂಗೇನು ಲೋಕಿ ಫರ್ಗ್ಯೂಸನ್ನ ತೆಗೆದುಬಿಟ್ಟು ಹಿಂದೆ ಇರೋರನ್ನ ಕೂರಿಸ್ಬಿಟ್ಟು. ಸೊ ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚು ಬೇರೆ ಚಿನ್ನ ಮಾಡ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಓಕೆ, ಬ್ಯಾಟಿಂಗ್ ಆಡೋಕ್ಕೆ ಬಂದಂಥ ಪಂಜಾಬ್ ಕಿಂಗ್ಸು ಪ್ರಿಯಾಂಶ್ ಆರ್ಯ ಸೈಕಾಗಿ ಕಾಣಿಸ್ಕೊಂಡ್ರು ಗುರು. ಏನು ಗುದ್ದಿದ್ದು ಹಾಕೊಂಡು ಫಸ್ಟ್ನೇ ಓವರ್ ಸೆಕೆಂಡ್ ಓವರ್ ಸರಿಯಾಗಿ ಚಚ್ಚಿದ್ರು ಹಾಕೊಂಡು ಅಲ್ಲಿ ಸೆಕೆಂಡ್ ಓವರ್ ಅಂತ ಕಾಣಿಸುತ್ತೆ. ರುಬೋದ್ರು ಅವ್ರು ನಿಂತ್ಕೊಂಡ್ರೆ ಒಂಥರ ವೈಭವ್ ಸೂರ್ಯವಂಶಿ ನಿಂತ್ಕೊಂಡಂಗೆ ನೋಡ್ದಂಗೆ ಆಗುತ್ತೆ. ಅವ್ರು ಇರೋ ಅಷ್ಟು ಟೈಮು ರನ್ಸ್ ಬರ್ತಾನೆ ಇರುತ್ತೆ. ಪ್ರಪ್ಸಿಮ್ರಾನ್ ಸಿಂಗ್ ಒಂದೊಂದು ಟೈಮ್ ಸ್ಲೋ ಆಗಿ ಆಡ್ಬಿಡ್ತಾರೆ ಇವತ್ತಾರ್ದಂಗೆ. ಬಟ್ ಇವರಂತೂ ಸ್ಲೋ ಆಗಿ ಆಡೋಂಥ ಸೀನೇ ಇಲ್ಲ. ಇವ್ರ ಹತ್ರ ಒಂಥರ 130 ಸ್ಟ್ರೈಕ್ ರೇಟು 120 ಸ್ಟ್ರೈಕ್ ರೇಟು ಈ ರೇಟಲ್ಲಿ ಆಡೋವಂಥ ಸೀನೇ ಇಲ್ಲ. ಹೊಡೆದ್ರೆ ಹಾವಳಿ ಆಗೇನೆ ಹೊಡೆಯೋದು. 11 ಬಾಲಿಗೆ 29 ಹೊಡೆದ್ಬಿಟ್ಟು ಜೋಫ್ರಾ ಆರ್ಚರ್ಗೆ ಸೀದಾ ಕ್ಯಾಚ್ ಕೊಟ್ಬಿಟ್ರು. ಲಾಂಗ್ ಆನಲ್ಲಿ ಮೇಲ್ಗಡೆಗೆ ಹೋದಂಥ ಕ್ಯಾಚು ಹಿಡ್ಕೊಂಡ್ರು ಆಮಾಗೆ. ಈ ಕಡೆಯಿಂದ ಸಖತ್ತಾಗಿ ಆಡ್ತಾ ಇದ್ದಂಥ ಇವರು ಶ್ರೇಯಸ್ ಅಯ್ಯರ್ ಬರ್ತಾರೆ. ಆಮೇಲೆ ಆ ಕಡೆ ಸಖತ್ತಾಗಿ ಬೇರೆ ಆಡಿದ್ರೆ ಒಂದು ಪಾರ್ಟ್ನರ್ಶಿಪ್ ಚೆನ್ನಾಗೇ ಬಿಲ್ಡ್ ಆಗುತ್ತೆ. ಆಲ್ಮೋಸ್ಟ್ 13-14ನೇ ಓವರ್ವರೆಗೂ ಕೂಡ ಬಿಲ್ಡ್ ಆಗ್ತಾ ಇರುತ್ತೆ. ಪ್ರಪ್ಸಿಮ್ರಾನ್ ಸಿಂಗ್ ಅವರು. ಸೊ ಅವರು ಕೂಡ ಇನ್ನೇನು ಪ್ರೆಷರ್ ಜಾಸ್ತಿ ಬಿಲ್ಡ್ ಆಗ್ತಾಯಿತ್ತು. ನೆಟ್ ರನ್ ರೇಟ್ ಅಂದರೆ ಇವರ ಸ್ಕೋರಿಂಗ್ ರೇಟ್ ಅಷ್ಟೇನಾಗಿ ಇರಲಿಲ್ಲ. ಸೊ ಸ್ಕೋರ್ ಮಾಡೋಕ್ಕೆ ಹೋಗಬೇಕು ಅಂತ 6 ಹೊಡೆಯೋದಕ್ಕೆ ಹೋಗಬೇಕು ಅಂತಲೇ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಔಟ್ ಆದರು. ಅದು ಕೂಡ ಗಾಳಿಲಿ ತೇಲಿ ಹೋಯಿತು. ಶ್ರೇಯಸ್ ಅಯ್ಯರು ಸಖತ್ತಾಗಿನೇ ಕಾಣಿಸ್ಕೊತಿದ್ರು ಅಂತ ಹೇಳೋಕ್ಕಾಗಲ್ಲ. ಈ ಮ್ಯಾಚು ಚೆನ್ನಾಗಿ ಕಾಣಿಸ್ಕೊಂಡಿಲ್ಲ ಈ ಮ್ಯಾಚು.
ಹೌದು ಒಂದು 6 ಏನೋ ಹೊಡೆದ್ರು ಚೆನ್ನಾಗಿತ್ತು, ಬಟ್ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಬೇಕಾಗಿತ್ತು ಅಂತ ನನಗೆ ಫೀಲ್ ಆಗಿದ್ದು. ಇನ್ನೇನು ಅಗ್ರೆಸಿವ್ ಆಡೋಕ್ಕೆ ಪುಷ್ ಮಾಡೋಕ್ಕೆ ಹೋಗ್ಬಿಟ್ಟು ಸೀದಾ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಯಿತು ಅಂತ ಅಂದರೆ ಇವತ್ತು ಇವರಿಗೆ ಯಶ್ ಅವರಿಗೆ 2 ವಿಕೆಟ್ ಬಿದ್ದಿದೆ, ಜೋಫರ್ ಆರ್ಚರ್ಗೆ 1 ವಿಕೆಟು, ಆಮೇಲೆ ಬೋಗ್ ಅವರು 1 ವಿಕೆಟ್ ಬಿದ್ದಿದೆ. ಬಟ್ ಬಾಟಮಲ್ಲಿ ಸಖತ್ತಾಗಿ ಆಡಿದ್ರು ಗುರು, ಸಖತ್ತಾಗಿ ಚಚ್ಚಿದ್ರು ಹಾಕ್ಕೊಂಡು. ಮಾರ್ಕಸ್ ಸ್ಟಾಯ್ನಿಸ್ 62 ರನ್ನು, ಬಟ್ ಆದರೂ ಕ್ರೆಡಿಟ್ ಕೊಡಬೇಕಾಗಿರೋದಿಲ್ಲಿ ಮಾರ್ಕಸ್ ಸ್ಟಾಯ್ನಿಸ್ಗೆ. ಈ ರೇಂಜಿಗೆ ಹಾಕೊಂಡು ಗುದ್ದಿರಲ್ಲ ಲಾಸ್ಟಲ್ಲಿ. ಪಂಜಾಬ್ ಕಿಂಗ್ಸು ಬಾಟಮ್ಗೆ ಬಂದಿದೆ ಅಂತಂದರೆ ಆಲ್ಮೋಸ್ಟು 8th ಮೂಮೆಂಟ್ವರೆಗೂ ಕೂಡ ಮ್ಯಾಚ್ ಹೋಗಿದೆ ಅಂದರೆ ಅದು ಕಾರಣ ಯಾರು ಅನ್ನೋದು ಇವರೇನೇ. ಮಾರ್ಕಸ್ ಸ್ಟಾಯ್ನಿಸ್ ಏನಾರು ಸಖತ್ತಾಗಿ ಆಡಿಲ್ಲ ಅಂತಂದರೆ ಯಾವಾಗಲೂ ಬಡ್ದು ಬ್ಯಾಗ್ ಹಾಕೊಂಡ್ಬಿಟ್ರು. ಬಟ್ ಆದರೂ ಕಾನ್ಫಿಡೆನ್ಸ್ ಇತ್ತು ಪಂಜಾಬ್ ಕಿಂಗ್ಸ್ ಡಿಫೆಂಡ್ ಮಾಡ್ಕೊತಾರೆ. ಯೂಸುಫ್ ಚಾಹಲ್ ಗೇಮ್ನ ಪುಲ್ ಬ್ಯಾಕ್ ಮಾಡಿದ್ರು, 2 ವಿಕೆಟ್ನ ಬೇಗ ಎತ್ಬಿಟ್ಟು, ಇನ್ಫ್ಯಾಕ್ಟ್ 3 ವಿಕೆಟ್ ಇದ್ದಿದ್ದಾರೆ, ಅದು 2 ವಿಕೆಟ್ ಪಕ್ಕದಲ್ಲೇ ಎತ್ಬಿಟ್ಟು ಗೇಮ್ನ ಪುಲ್ ಬ್ಯಾಕ್ ಮಾಡಿದ್ರು ಅಂತ ಅಂದ್ಕೊಂಡ್ವಿ. ನೀನು ಗೆದ್ದೇ ಬಿಟ್ರು ಪಂಜಾಬ್ ಕಿಂಗ್ಸ್ ಅಂತ ಅಂದ್ಕೊಳ್ಳೋಂಥ ಟೈಮಲ್ಲಿ ಏನಪ್ಪ ಆಡಿದ್ದು ಫೆರಾರಾ ಜೊತೆಗೆ ಶುಭಮ್ ದುಬೆ. ಏನು ಕೊಟ್ಟರು ಅಂತ ಅಂದರೆ ಹಿಟ್ಟು ಆಡ್ಸ್ಕೊಂಡು ಕೊಟ್ಟವ್ರೆ. ಶುಭಮ್ ದುಬೆ ಯಾವ ಥರ ಆಡಿದ್ರು ಅಂದರೆ ದೇವತ್ ಪಡಿಕಲ್ ನೆನ್ನೆ ಆಡಿದ್ರಲ್ಲ ಮ್ಯಾಚ್ ವಿನಿಂಗ್ 34 ರನ್ ನೋಡಿದಿರಲ್ಲ, ಅದೇ ಥರ ಸಿಮಿಲರಾಗಿ ಮ್ಯಾಚ್ ಹೆಸಂಗೆ ಚಚ್ಚಿದ್ರು ಅಲ್ಲಿ. ಈ ನನ್ನ ಫೆರಾರಾ ಏನು ಬಿಟ್ರಾ, ಎಲ್ಲಿಂದ ಬಂದರು ಗುರು ಫೆರಾರಾ. ಹೌದು ಕನ್ಸಿಸ್ಟೆಂಟಾಗಿ ಆಡಿದ್ದಾರೆ ಈ ಒಂದು ಟೂರ್ನಮೆಂಟಲ್ಲಿ. RRಗೆ ಮಿಡ್ಲ್ ಆರ್ಡ್ರಲ್ಲಿ ಕನ್ಸಿಸ್ಟೆಂಟಾಗಿ ಆಡಿದ್ದಾರೆ ಅನ್ನೋದು ಫೆರಾರಾನೇ, ಸ್ವಲ್ಪ ರನ್ಸ್ಗಳು ಹೊಡೆದಿರೋದು ಅಂತಂದರೆ. ಸೊ RR ಮಿಡ್ಲ್ ಆರ್ಡ್ರ್ ಬಗ್ಗೆ ಸಿಕ್ಕಾಪಟ್ಟೆ ಗೊಂದಲ ಆಯಿತು, ಏನು ಮಾಡ್ತಾರೋ ಏನು ಕತೆನೋ ಅಂತ. ಬಟ್ ಇವತ್ತು ಪ್ರೂವ್ ಮಾಡಿದ್ರು, ಯಾಕಂದರೆ ವೈಭವ್ ಸೂರ್ಯವಂಶಿ ಒಂದು 40+ ರನ್ನ ಹೊಡೆದು. ಯಪ್ಪ ಏನೋ ವೈಭವ್ ಸೂರ್ಯವಂಶಿ ಹೊಡೆಯೋವಂಥ ಏಟ್ಗಳು ನಿಂತ್ಕೊಳ್ಳೋದೇ ಇಲ್ಲಪ್ಪ. ಪ್ರತಿಯೊಂದು ಮ್ಯಾಚು ಇದಾಗ್ಬಿಟ್ಟಿದೆ. ಪಿಚ್ಚು ವಿಕೆಟು ನಜ್ಜಿ ಯಾವುದು ನನಗೆ ಅವೆಲ್ಲ ಮ್ಯಾಟ್ರ್ ಆಗಲ್ಲ, ಯಾವ ಬೌಲರು ಮ್ಯಾಟ್ರ್ ಆಗಲ್ಲ. ಮಾರ್ಕೋ ಆ್ಯನ್ಸನ್ ಸ್ಟಂಡ್ ಆಗೋಗ್ಬಿಟ್ರು ಹೊಡೆದಂಥ ಏಟ್ಗಳಿಗೆ. ಹೇ ನನಗಾದರೂ ಬಿಡೋಗುರು, ನಾನು ಸೈಕ್ ಬೌಲರು ಅಂತ ಅಂದ್ಕೊಂಡವ್ರು ಬಂತು. ನೋಡ್ತಾ ಮಕಾನೇ ಒಂಥರ ಮುಖ ಮಾಡ್ಕೊಂಡು ಹೋಗ್ಬಿಟ್ರು ಮಾರ್ಕೋ ಆ್ಯನ್ಸನ್ಗೆ ಹಿಡ್ಕೊಂಡು ಚಚ್ಚಾಕ್ಬಿಟ್ರು ಪೋಪ್ಳಲ್ಲಿ. ಯಾವ ಬೌಲರು ಅಂತ ನೋಡ್ತಿಲ್ಲ, ಹರ್ಷದೀಪ್ ಸಿಂಗು ಬಿಡಲಿಲ್ಲ, ಅವ್ರಿಗೂ ಚಚ್ಚಿದ್ರು. ಔಟ್ ಆಗಿದ್ದಂಗೆ ಅಲ್ವಾ ಅಲ್ಲಿ, ಏನು ಎಕ್ಸ್ಟ್ರಾರ್ಡಿನರಿ ಬಾಲ್ ಏನು ಆಗಿರಲಿಲ್ಲ. ಫುಲ್ ಟಾಸ್ ಅಂತ ಕಾಣ್ತಿದೆ. ಸ್ಟ್ರೈಟಾಗಿ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಔಟ್ ಅವರು ಕರೆಕ್ಟಾಗಿ ಹೋಗಲಿಲ್ಲ, ಟೈಮ್ ಆಗಲಿಲ್ಲ, ಸ್ಲೈಸ್ ಆಯಿತು. ಸೀದಾ ಕ್ಯಾಚ್ ಹಿಡ್ಕೊತಾ ಇದ್ದಂಗೆ ಇವ್ರು ವಿಕೆಟ್ ಬೀಳ್ತಾ ಇದ್ದಂಗೆ ಪಂಜಾಬ್ ಕಿಂಗ್ಸ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗೋಗ್ಬಿಡ್ತು ಎಲ್ಲಾದರೂ. ಪಕ್ಕ ಇವ್ರ ವಿಕೆಟ್ ಒಂದೇ ಮೇನ್ ವಿಕೆಟು, ಈ ವಿಕೆಟ್ ಬಿತ್ತು ಅಂದರೆ ಪಕ್ಕ ಮ್ಯಾಚ್ ನಮ್ಮದೇ ಅಂತ. ಇವ್ರು ಇರೋ ಟೈಮು ಕೂಡ ರನ್ಸ್ ಬರ್ತಾನೆ ಇರುತ್ತೆ. ಇವ್ರು ನೆತ್ತಿಲ್ಲ ಅಂದರೆ ನಾವು ಮ್ಯಾಚ್ ಗೆಲ್ಲಕ್ಕಾಗಲ್ಲ ಅಂತ ಅವ್ರಿಗೂ ಗೊತ್ತು. 220 ಅಲ್ಲ 250 ಇದನ್ನು ಕೂಡ ಚೇಂಜ್ ಮಾಡಿಬಿಡ್ತಾರೆ. ಇವ್ರು ಲಾಸ್ಟ್ವರೆಗೂ ಬಿಟ್ಕೊಂತು ಅಂದರೆ ಇವ್ರು ವಿಕೆಟ್ ಬೀಳ್ದಂಗೆ ಕಾನ್ಫಿಡೆನ್ಸ್ ಬಂತು. ಬಟ್ ಈ ಕಡೆಯಿಂದ ಯಶಸ್ವಿ ಜಾಸ್ವಾಲ್ ಇದ್ರು ನೋಡಿ. ಪಂಜಾಬ್ ಕಿಂಗ್ಸ್ ಅವರ ಕಡೆನೂ ಅಷ್ಟೇ ಬ್ಯಾಟಿಂಗ್ ಅಂತ ಬಂದಾಗ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಕೂಪರ್ ಕಾನ್ಲಾಯಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಕೂಪರ್ ಕಾನ್ಲಾಯ್ನ ಮಿಸ್ ಮಾಡಿಬಿಟ್ಟೇನಲ್ಲಿ. ಸೊ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರೆ 30 ಅಟ್ಲೀಸ್ಟ್ ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಯಾರು ಫೈಲ್ ಆದರೂ ಬ್ಯಾಟಿಂಗಲ್ಲಿ ಅಂತ ಇಲ್ಲ. ಸೊ ಇವ್ರ ಕಡೆ ಫೈಲ್ ಆದರೂ ಕೂಡ ಮ್ಯಾಚ್ನಾಗ ಗೆದ್ದಿದ್ದಾರೆ. ಧ್ರುವ್ ಜುರಾಲ್ ಇವತ್ತು ಆ್ಯಕ್ಚುಲಿ ಫೈಲ್ ಆದರು, ಹೌದು ಸ್ವಲ್ಪ ರನ್ನ ಹೊಡೆದಿದ್ದಾರೆ. ಬಟ್ ಆದರೂ ಸಿಕ್ಕಾಪಟ್ಟೆ ಸ್ಲೋ ಆಗಿ ಆಡಿದ್ರು, ಬ್ಯಾಟಿಂಗ್ನ ಹೆವಿ ಸ್ಲೋ ಆಗಿ ಆಡಿದ್ರು. ಯಶಸ್ವಿ ಜಾಯ್ಸ್ವಾಲ್ ಮೇಲೆ ಕಳಿಸಿದ್ರು. ಯೂಸುಫ್ ಚಾಹಲ್ ಅವರ ಬೌಲಿಂಗಲ್ಲಿ ಆರಾಮಾಗಿ ಕ್ಯಾಚ್ ಹಿಡ್ಕೊತಾ ಇದ್ದಂಗೆ ಈ ಕಡೆಯಿಂದ ಧ್ರುವ್ ಜುರಾಲ್ ಅವರು ಪ್ರೆಷರಿಗೆ ಬಂದು ಸಿಗಾಕೊಂಡ್ಬಿಟ್ಟು ಇಲ್ಲ ರನ್ಸ್ ಹೊಡಿಲೇಬೇಕು ಅಂತ 6 ಹೊಡೆಯೋದಕ್ಕಿಂತ ಹೋಗಿ ಲಾಗ್ ಆನಿಗೆ ಸರಿಯಾಗಿ ಕೊಟ್ಟರು. ರಿಯಾನ್ ಪರಾಗಣ ಬಂದ್ಬಿಟ್ಟು ಮಿಡ್ ವಿಕೆಟಿಗೆ ಚೆನ್ನಾಗಿ ಕೊಟ್ಟರು. 3 ವಿಕೆಟ್ ಹಂಗೆ ಬಡ ನಂಗೆ ಬಿದ್ದೋಗ್ಬಿಟ್ಟು. ರಿಯಾನ್ ಪರಾಗ್ ಆ್ಯಕ್ಚುಲಿ ಚೆನ್ನಾಗೇ ಕಾಣಿಸ್ಕೊಂಡಿದ್ರು. ಆ ಒಂದು ಸ್ಲಾಗ್ ಸ್ವೀಪಾ, ಅದೇನು ಸ್ವೀಪಾ, ಫ್ಲಿಕ್ಕಾ, ಪುಲ್ಲ, ಯಾವ ಶಾಟ್ ಅಂತಲೇ ಗೊತ್ತಾಗಲಿಲ್ಲ. ಅದು ಆ ಥರ ಶಾಟ್ನ ಹೊಡೆಯೋದಕ್ಕೆ ಹೋಗ್ಬಿಟ್ಟು ತಗಲಾಕೊಂಡು ಮಿಡ್ ವಿಕೆಟಿಗೆ ಕ್ಯಾಚ್ನ ಕೊಡ್ತಾ ಇದ್ದಂಗೆ ಕಮ್ ಬ್ಯಾಕ್ ಮಾಡಿದ್ರಪ್ಪ ಪಂಜಾಬ್ ಕಿಂಗ್ಸು. ಪಕ್ಕ ಮ್ಯಾಚು ಇವ್ರದ್ದೇನೆ ಅಂತ ಅಂದ್ಕೊಳ್ಳೋಂಥ ಟೈಮಲ್ಲಿ ಬಂದು ನೋಡಪ್ಪ ಅಲ್ಲಿ ಫೆರಾರಾ ಮತ್ತು ದುಬೆ ಆ ಅಕೌಂಟ್ ಹಚ್ಚಿದ್ರು ನೋಡಿ. ಬಿಟ್ಕೊಂಡು ಕೊಡಲೇ ಇಲ್ಲ ಅಲ್ಲಿ, ಆಪರ್ಚುನಿಟಿ ಕೊಡಲಿಲ್ಲ, ಯಾವ ಆಪರ್ಚುನಿಟಿ ಸಿಗಲಿಲ್ಲ ಅಲ್ಲಿ. ಏನೋ ಕ್ಯಾಚ್ ಸ್ಟಾಪ್ ಮಾಡ್ಬಿಟ್ಟು ಮ್ಯಾಚ್ ಸೋತೋಗ್ಬಿಟ್ಟವ್ರೆ, ಅದು ಇದು ಅನ್ನೋದ್ರಲ್ಲಿ ಏನೂ ಇಲ್ಲ. ಕನ್ವಿನ್ಸಿಂಗ್ ಆಗಿದ್ರು, ಆಗಿ ಸ್ಟ್ರೈಕ್ನ ಹಾಗೆ ಹೆಂಗೆ ಕೊಡ್ತಿದ್ರು ಅಂತಂದರೆ ಹಂಗೆ ಸ್ಟಂಡ್ ಆಗಬೇಕಾಗಿತ್ತು ಅಷ್ಟು ದೂರ. ಎಸ್ಪೆಷಲಿ ಶುಭಮ್ ದುಬೆ ಹೊಡೆದಿದ್ದು, ಶಿವಮ್ ದುಬೆನೇ ಬರುತ್ತೆ ನನಗೆ. ಯಾಕಂದರೆ ಅದೇ ಥರ ಶಿವಮ್ ದುಬೆ ಒಂದು ಕಾಲದಲ್ಲಿ ಯಾವ ಥರ ಹೊಡೆದಿದ್ದು, ಶಿವಮ್ ದುಬೆನೂ ಕೂಡ ಇವತ್ತು ಅದೇ ಥರನೇ ಹೊಡೆದಿದ್ದು. ಸಖತ್ತಾಗಿ ಆಡಿದ್ರು ಒಬ್ಬರು ಇಬ್ಬರು ಕೂಡ. ಕ್ಲೀನ್ ಆ್ಯಂಡ್ ಕ್ಲಿಯರ್ ಹಿಟ್ಟಿಂಗು, ಬೌಂಡ್ರಿನ ಸಖತ್ತಾಗಿ ಕ್ಲೀನ್ ಮಾಡೋರು. ಎಸ್ಪೆಷಲಿ ಲಾಸ್ಟ್ 3 ಓವರ್ ಏನಿದೆ, ಲಾಸ್ಟ್ 3 ಓವರ್ ಇನ್ಫ್ಯಾಕ್ಟ್ ಲಾಸ್ಟ್ 4-5 ಓವರ್ ತೊಗೊಳ್ಳಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲ ನಜ್ಜಿ ಹಾಕೊಂಡು ರುಬ್ಬಿರೋದೇ ಹಾಕೊಂಡು 26 ಬಾಲಿಗೆ 52, 12 ಬಾಲಿಗೆ 31 ಚಚ್ತಾ ಇದ್ದಂಗೆ ಇಬ್ಬರು ಸೇರಿಕೊಂಡು ಫೆರಾರಾ ಜೊತೆಗೆ ದುಬೆ. ಈ ಮ್ಯಾಚು ಮೊದಲನೇ ಸೋಲು ಪಂಜಾಬ್ ಕಿಂಗ್ಸ್ ಆಯಿತು. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಅವರು ಇಲ್ಲಿಂದ ಕೆಳಗಡೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಇವತ್ತು ಪಂಜಾಬ್ ಕಿಂಗ್ಸ್ ಇತ್ತು ನನ್ನ ಒಂದು ಪ್ರೊಡಿಕ್ಷನು. ಬಟ್ ಇವತ್ತು ಫೇಲ್ ಆಗಿದೆ ರಾಜಸ್ಥಾನ್ ರಾಯಲ್ಸ್ ಅವರು. ಇಲ್ಲ ಕೆಳಗಡೆ ಹೋಗಿಲ್ಲ, ಮತ್ತು ನಿಂತ್ಕೊಂಡಿದ್ದಾರೆ. ನಾವು RCB ಜೊತೆ ಕಾಂಪಿಟೇಷನ್ ಕೊಡ್ತೀವಿ, ಮ್ಯಾಚ್ ಮಾಡ್ತೀವಿ ಅಂತ ನಿಂತ್ಕೊಂಡಿದ್ದಾರೆ ಇವತ್ತು. ಏನಂತ ಹೆವಿ ರನ್ ರೇಟಲ್ಲಿ ಏನು ಗೆದ್ದಿಲ್ಲ ಪಂಜಾಬ್ ಇವರು ರಾಜಸ್ಥಾನ್ ರಾಯಲ್ಸ್ ಅವರು. ಸೊ ಅದರಿಂದ ಏನು RCB ನೆಟ್ ರನ್ ರೇಟ್ ಏನು ಬೀಟ್ ಮಾಡಿರೋದಿಲ್ಲ, RCBಗಿಂತ ಏನು ಮೇಲ್ಗಡೆ ಏನು ಹೋಗಿರೋದಿಲ್ಲ. ಬಟ್ ಪಂಜಾಬ್ ಸೋತರು ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ. ಸೊ ಸೋತ್ರಲ್ಲ ಅಂತೂ ಇಂತು. ಇನ್ನೊಂದು ಮ್ಯಾಚನ್ನು ಪಂಜಾಬ್ ಸೋಲ್ತು ಅಂತಂದರೆ ಇವಾಗ ನೋಡಿ ನೆಕ್ಸ್ಟ್ ಮ್ಯಾಚ್ RCB ಅವರು ಗೆಲ್ತು ಅಂದರೆ RCB ಮೇಲ್ಗಡೆ ಹೋಗ್ಬೋದು. ಇವತ್ತೇನಾದ್ರು
ಗೆದ್ದಿತ್ತು ಅಂದರೆ ಪಂಜಾಬ್ ಕಿಂಗ್ಸ್ ಮೇಲ್ಗಡೆ ಹೋಗೋಕ್ಕಾಗ್ತಿಲ್ಲ. ಮೊದಲನೇ ಸ್ಥಾನ ಬಿಟ್ಕೊಂಡು ಕೂಡ ಸೀನೇ ಇಲ್ಲ ಅನ್ನೋ ಥರ ಕೂತ್ಕೊಂಡ್ಬಿಟ್ರು ಪಂಜಾಬ್ ಕಿಂಗ್ಸ್ ಅವರು. ಬಟ್ ಇಲ್ಲ, ಇವಾಗ ಬಿಟ್ಕೊಂಡು ಕೊಡಲೇಬೇಕು ಇನ್ ಕೇಸ್ ಅವರು ಗೆಲ್ತವ್ರೆ ನೆಕ್ಸ್ಟ್ ಮ್ಯಾಚ್ RCB. ಸೊ ನೋಡೋಣ ಏನಾಗುತ್ತೆ ಕತೆ ಅಂತ. ನಿಮ್ಗೆ ಅನ್ಸಪ್ಪ ಇವತ್ತಿನ ಮ್ಯಾಚು ಎಲ್ಲಿ ಸೋತರು ಪಂಜಾಬ್ ಕಿಂಗ್ಸ್ ಅಂತ ಕಾಮೆಂಟ್ ಸೆಕ್ಷನ್ ಹಾಕಿ. ನನ್ನ ಪ್ರಕಾರ ಬೌಲರ್ಸ್ಗಳನ್ನ ಬ್ಲೇಮ್ ಮಾಡುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಬ್ಯಾಟಿಂಗ್ ವಿಕೆಟೇನೆ ಇದು, ಸರಿಯಾಗಿ ಹೊಡೆಯುವಂಥ ವಿಕೆಟು. ಅದೇ ಸ್ವಲ್ಪ ಸ್ಲೋ ಆಗಿ ಆಡಿದ್ರಲ್ಲ, ಇಲ್ಲಿ ನೋಡಿ 62 ರನ್ ಹೊಡೆದಿರುವಂಥ ಮಾರ್ಕಸ್ ಸ್ಟಾನಿಸ್ ಆಟನೇ, 22 ಬಾಲ್ಗೆ 62 ಹೊಡೆದಿರುವಂಥ ಮಾರ್ಕಸ್ ಸ್ಟಾನಿಸ್ ಆಟನೇ ಇಲ್ಲಿ ಒಂಥರ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಗ್ಬಿಡ್ತು. ಅವ್ರ ಆಟ ಯಾರು ನೆನ್ಸ್ಕೊಳೋದು ಇಲ್ಲ. ಇಲ್ಲಿ ನೋಡಿ ಫೆರಾರ್ ಆಡಿರೋದು, ಜೊತೆಗೆ ಇಲ್ಲಿ ದುಬೆ ಆಡಿರೋದು, ಇದನ್ನೇ ನೆನ್ಸ್ಕೊಳ್ಳೋದಲ್ಲಿ. ಆ್ಯಂಡ್ ವೈಭವ್ ಸೂರ್ಯವಂಶಿ ಆಡಿರೋದು, ಇದನ್ನೇ ನೆನ್ಸ್ಕೊಳ್ಳೋದು. ಪಾಪ ಅಂತ ಅನ್ಸುತ್ತೆ ಮಾರ್ಕಸ್ ಸ್ಟಾನಿಸ್ನ ನೋಡ್ತು ಅಂತಂದರೆ. ಸ್ವಲ್ಪ ಅಗ್ರೆಸಿವ್ ಆಗಿ ಆಡಬೇಕಾಗಿದ್ದು ಇವರು ಪ್ರಭ್ಸಿಮ್ರಾನ್ ಸಿಂಗ್. ಆ ಥರ ಬ್ರಾಂಡ್ ಆಫ್ ಇನ್ನಿಂಗ್ಸ್ನ ನಾವು ನೋಡೇ ಇಲ್ಲ ಪ್ರಭ್ಸಿಮ್ರಾನ್ ಸಿಂಗಿಂದ. ಅಷ್ಟೊಂದು ಬಾಲ್ 44 ಬಾಲ್ ಆಡಿದ್ದಾರೆ. ಸೊ ಜಸ್ಟ್ 59 ರನ್ ಅಂತಂದರೆ ಅದು ಈ ವಿಕೆಟಲ್ಲಿ. ಸೊ ಇದೊಂದ್ಸಲ ಒಂಥರ ಸಿಲಿ ಅಂತ ಅನಿಸುತ್ತೆ. ಜೊತೆಗೆ ಶ್ರೇಯಸ್ ಅಯ್ಯರ್ ಆಡ್ದಂಥ ಆಟ. ಸೊ ಮೊದಲನೇ ಸಲ ಶ್ರೇಯಸ್ ಅಯ್ಯರ್ ಒಂದು ಸ್ವಲ್ಪ ಸೋಲಿಗೆ ಕಾರಣ ಆಗಿದ್ದಾರೆ ಅಂತ ಅನ್ನಿಸ್ತು. ಯಾವಾಗಲೂ ಗೆಲುವಿಗೆ ಕಾರಣ ಆಗ್ತಿದ್ರು, ಈ ಸಲ ಒಂದು ಸ್ವಲ್ಪ ಸೋಲಿಗೆ ಕಾರಣ ಆದರು. ಮತ್ತೆ ಸಿಗುವ ಮುಂದಿನ ನೋಡಿದ್ಲಿ ಗಾಯ್ಸ್.